1 ಮತ್ತು 2 ವಲಯಗಳು. ಕೈಗಾರಿಕೆ ಹಿಂದುಳಿದ ವರ್ಗ. 3-4 ವಲಯಗಳು. ಕೈಗಾರಿಕೆ ಮುಂದುವರೆದ ವರ್ಗ. ಕರ್ನಾಟಕ ಯಶಸ್ವಿನಿ ಆರೋಗ್ಯ ವಿಮಾ ಯೋಜನೆ. ರೈತರ ಸಹಕಾರಿ ಆರೋಗ್ಯ ರಕ್ಷಣೆ ಯೋಜನೆ. ಕರ್ನಾಟಕ ರಾಸಾಯನಿಕ ಮತ್ತು ಪೆಟ್ರೋಲಿಯಂ ಕೇಂದ್ರ. ಕರ್ನಾಟಕ ರಾಸಾಯನಿಕ ಮತ್ತು ಪೆಟ್ರೋಲಿಯಂ ಕೇಂದ್ರ ಮಂಗಳೂರಿನಲ್ಲಿ. ಜಜುಮನಿ ವ್ಯವಸ್ಥೆ ಆರ್ಥಿಕ ವ್ಯವಸ್ಥೆ. ಕಿರುಪರಂಪರೆ ಮತ್ತು ಮಾರ್ಗ ಪರಂಪರೆ ಪರಿಕಲ್ಪನೆ ರಾಬರ್ಟ್ ರೆಡ್ ಫೀಲ್ಡ್ಸ್. ಕೇಂದ್ರದ ಮೌಲ್ಯ ಅಳತೆ ಮಧ್ಯ. ಬಿಮಲ್ ಜಲಾಲ್ ಸಮಿತಿಯಿಂದ RBI ಹೆಚ್ಚು ಮೀಸಲಾತಿ ನಿರ್ಧರಿಸಿದೆ. ಪರಿಣಾಮಕಾರಿ ಆದಾಯ ಕೊರತೆ ಪರಿಚಯ 2012ದಾಗ. ಸಾಂಕ್ರಾಮಿಕ ಪಿಡುಗಿನ ಕಡಿಮೆ ಪರಿಣಾಮವಾದ ವಲಯ ಕೃಷಿ ವಲಯ. ಆಹಾರ ಮತ್ತು ಇಂಧನ ಹೊರತುಪಡಿಸಿ ಎಲ್ಲ ಸರಕುಗಳು ಮತ್ತು ಸೇವೆಗಳ ದರ ಏರಿಕೆ ತೋರಿಸುವ ಹಣದುಬ್ಬರವನ್ನು ಕೋರ್ ಹಣದುಬ್ಬರ ಎನ್ನುವರು. ಆಹಾರ ಇಂಧನ ಹೊರತುಪಡಿಸಿ ಎಲ್ಲ ಸರಕು ಮತ್ತು ಸೇವೆಗಳ ಹಣದುಬ್ಬರನ್ನು ತೋರಿಸುವ ರೇಖೆಯನ್ನು ಕೋರ್ ಹಣದುಬ್ಬರ ಎನ್ನುವರು. ಹಸಿರು ತಂತ್ರಜ್ಞಾನ ಸಿದ್ಧಪಡಿಸಿದ್ದು ತೋಟಗಾರಿಕೆ ಇಲಾಖೆ. ಬೆಂಗಳೂರಿನಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆ ಸಂಸ್ಥೆ ಸ್ಥಾಪನೆ VKR ರಾವ್. ಸ್ವಚ್ಛ ಭಾರತ ಮೇಲೆ ಟ್ಯಾಕ್ಸ್. ಬ್ಯಾಂಕಿಂಗ್ ಸ್ವಚ್ಛ ಭಾರತ ಮೇಲೆ ಟ್ಯಾಕ್ಸ್ 0.5 ಟ್ಯಾಕ್ಸ್. ಬ್ಯಾಂಕಿಂಗ್ ಸುಧಾರಣೆಗೆ ನರಸಿಂಹ ಸಮಿತಿ. ಬಲವಂತರಾಯ ಸಮಿತಿ. ಕರ್ನಾಟಕ ಹೆಚ್ಚು ಕ್ರೋಮೈಟ್ ಉತ್ಪಾದನೆ. ಕರ್ನಾಟಕ ನೋಡಬೇಕಿದು. ರಾಜ್ಯ ಚಲ್ಲಯ ಸಮಿತಿ ತೆರಿಗೆ ಸುಧಾರಣೆಗೆ. ಕುಸ್ರು ಸಮಿತಿ ಕೃಷಿ ಸಾಲ ವ್ಯವಸ್ಥೆಗೆ. 2022-23 ಕರ್ನಾಟಕ ಮಿತಿಯ ಕೊರತೆ ಗುರಿ ನೋಡಬೇಕಿದು. ಕರೆಂಟ್ ಅಫೇರ್. ಪ್ರಸ್ತುತ ಕರ್ನಾಟಕ ಮಿತಿಯ ಕೊರತೆ ಗುರಿ. ಮೊದಲ ಪಂಚವಾರ್ಷಿಕ ಯೋಜನೆ ಮಾದರಿ ಡ್ಯೂರಾಂಡ್ ಮಾದರಿ. ಗ್ರಾಮ ಸಭೆಗೆ ಕೋರಂ ಎಷ್ಟು? ಮತದಾನ 10% ಇರಬೇಕು. ಮಸಾಲಾ ಬಾಂಡ್ ಎಂದರೆ ಭಾರತದ ಹಣದ ಮೌಲ್ಯದೊಂದಿಗೆ ವಿದೇಶದಲ್ಲಿ ಬಿಡುಗಡೆಯಾದ ಬಾಂಡ್ಗಳು. RBIS ಬ್ಯೂರೋ ಆಫ್ ಇಂಡಿಯಾ ಸ್ಟ್ಯಾಂಡರ್ಡ್ ಕೇಂದ್ರ ದೆಹಲಿ ಜಾಗತಿಕ ಗುಣಮಟ್ಟ ಮಾಪನ ಸಂಸ್ಥೆ ಮಾಡ್ತದ. ಕರ್ನಾಟಕ ಹೆಚ್ಚು ಸಕ್ಕರೆ ಉತ್ಪಾದನೆ. ಮಂಡ್ಯ ನೋಡಬೇಕದು. ಲೂಯಿಸ್ ಬ್ರೈಸ್ ಜನ್ಮದಿನ. ಅಂತಾರಾಷ್ಟ್ರೀಯ ಬ್ರೈಲ್ ದಿನ ಜನವರಿ 4. ಹೆಚ್ಚು ಸಿಮೆಂಟ್ ಉತ್ಪಾದನೆ ಕರ್ನಾಟಕದಲ್ಲಿ ನೋಡಬೇಕು. ಕಲಬುರಗಿ. ನಾನಾ ಪರ್ ಫಾರ್ಮಿಂಗ್ ಸನೆಟ್ ಎಂದರೆ ವಸೂಲಿ ಆಗದಿರುವ ಬಾಕಿ ಸಾಲಗಳು. ಕರ್ನಾಟಕ ಅರಣ್ಯ ಕೈಗಾರಿಕೆ ಅಭಿವೃದ್ಧಿ ಸ್ಥಾಪನೆ 1971. ಸಿಮೆಂಟ್ ಕೈಗಾರಿಕೆ ಶಹಾಬಾದ್. ಸಕ್ಕರೆ ಕೈಗಾರಿಕೆ ಉಗಾರ್. ಕಾಗದ ಕೈಗಾರಿಕೆ ದಾಂಡೇಲಿಯ. ಕಬ್ಬಿಣ ಮತ್ತು ಉಕ್ಕು ತೋರಣಗಲ್ಲ. ಬಂಡವಾಳಶಾಹಿ ಎಂದರೆ ಬಂಡವಾಳ ವಸ್ತುಗಳ ಮೇಲೆ ಖಾಸಗಿ ಮಹತ್ವ. ಖಾಸಗಿಯವರು ಇರ್ತಾರೆ ಬಂಡವಾಳಶಾಹಿದಾಗ. 1934 RBI ಕಾಯ್ದೆಯಲ್ಲಿ 2ನೇ ಶೆಡ್ಯೂಲ್ನಲ್ಲಿ ನೋಂದಾಯಿತ ಬ್ಯಾಂಕುಗಳು. 1934 RBI ರಿಸರ್ವ್ ಬ್ಯಾಂಕ್ ಕಾಯ್ದೆ ಪ್ರಕಾರ ವಾಣಿಜ್ಯ ಬ್ಯಾಂಕುಗಳನ್ನು ಶೆಡ್ಯೂಲ್ ಮತ್ತು ನಾನ್ ಶೆಡ್ಯೂಲ್ ಆಗಿ ವಿಂಗಡಿಸಲಾಗಿದೆ. RBI ಮಾನಿಟರಿ ಪಾಲಿಸಿ ವರದಿ ಮಾಡ್ತದ. 1934 ಜಾನ್ ಹಿಲ್ಟನ್ ಇಂಗ್ ಕಮಿಟಿ ರಾಯಲ್ ಕಮಿಷನರ್ ಆನ್ ಇಂಡಿಯಾ ಕಾಯ್ದೆಯಿಂದ 1934 ಜಾನ್ ಹಿಲ್ಟನ್ ಕಮಿಟಿಯಿಂದ RBI ಸ್ಥಾಪಿಸಲಾಯಿತು. ಆಸ್ಟ್ರೇಲಿಯಾದ ಸೆಂಟ್ರಲ್ ಬ್ಯಾಂಕ್ ರಿಸರ್ವ್ ಬ್ಯಾಂಕ್ ಆಫ್ ಆಸ್ಟ್ರೇಲಿಯಾ. ಇಂಡಿಯಾದ ಸೆಂಟ್ರಲ್ ಬ್ಯಾಂಕ್ RBI. USA ಸೆಂಟ್ರಲ್ ಬ್ಯಾಂಕ್ ಫೆಡರಲ್ ರಿಸರ್ವ್ ಸಿಸ್ಟಮ್. ಜರ್ಮನಿ ಸೆಂಟ್ರಲ್ ಬ್ಯಾಂಕ್ ಡ್ಯೂಚೆ ಡಂಕ್ ಬ್ಯಾಂಕ್. ಚೀನಾ ಸೆಂಟ್ರಲ್ ಬ್ಯಾಂಕ್ ಪೀಪಲ್ ಬ್ಯಾಂಕ್ ಆಫ್ ಚೀನಾ. ಫ್ರಾನ್ಸ್ ಸೆಂಟ್ರಲ್ ಬ್ಯಾಂಕ್ ಬ್ಯಾಂಕ್ಯೂ ಆಫ್ ಫ್ರಾನ್ಸ್.
ಕೆನಡಾ ಬ್ಯಾಂಕಿನಲ್ಲಿ ಸಿಂಡಿಕೇಟ್ ಬ್ಯಾಂಕ್ ವಿಲೀನ. ಕೆನಡಾ ಬ್ಯಾಂಕಿನಲ್ಲಿ ಸಿಂಡಿಕೇಟ್ ಬ್ಯಾಂಕ್ ವಿಲೀನ ಆಯಿತು. RBI ಹಣದ ಪೂರೈಕೆಗೆ 4 ಕಾಲಾನುಕ್ರಮಗಳು M1, M2, M3, M4. ಇದು ಕರೆಕ್ಟಾ? ಇದು ತಪ್ಪಿದು. ಕಾರ್ಪೊರೇಷನ್ ಬ್ಯಾಂಕು ಮತ್ತು ಆಂಧ್ರ ಬ್ಯಾಂಕ್ ಯೂನಿವರ್ಸ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ವಿಲೀನ. M0 ಬೇಸಿಕ್ ಮನಿ, M1 ಅಂದ್ರೆ ನ್ಯಾರೋ ಮನಿ, M3 ಅಂದ್ರೆ ಬ್ರಾಡ್ ಮನಿ. RBI ಹಣಕಾಸು ಸಾಧನಗಳು CRR, SLR ತೆರಿಗೆ ಮಾರುಕಟ್ಟೆ ಕಾರ್ಯ RRR. ವಿಜಯ ಬ್ಯಾಂಕ್ ಆಫ್ ಬರೋಡಾ ವಿಲೀನ. RBI ಕಡ್ಡಾಯ 2 ವರದಿಯನ್ನು ಪ್ರಕಟಿಸುವುದು. ಬ್ಯಾಂಕಿನ ವಾರ್ಷಿಕ ವರದಿ 1, ಬ್ಯಾಂಕಿನ ಪ್ರವೃತ್ತಿ 2ನೇ ವರದಿ ಮತ್ತು ಬ್ಯಾಂಕಿನ ಮೇಲಿನ ವರದಿ 3 ಕಡ್ಡಾಯ ಸಲ್ಲಿಸಬೇಕು. ಫೈನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್ RBI 2 ವರ್ಷಕ್ಕೆ 2 ಬಾರಿ ವರದಿ ಪ್ರಕಟಿಸುವುದು. ಫೈನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್ RBI ವರ್ಷಕ್ಕೆ 2 ಸಲ ಪ್ರಕಟಿಸುತ್ತದೆ ವರದಿ. ಅಬ್ಸ್ಕಾರಿ ಸುಂಕು ವಸ್ತುವಿನ ಉತ್ಪಾದನೆ ಮೇಲೆ ವಿಧಿಸುವುದು. ಅಬ್ಸ್ಕಾರಿ ಸುಂಕು. ವರ್ಲ್ಡ್ ಎಂಪ್ಲಾಯ್ಮೆಂಟ್ ಆಫ್ ಸೋಷಿಯಲ್ ವರದಿ. ವಿಶ್ವ ಉದ್ಯೋಗ ಸಾಮಾಜಿಕ ದೃಷ್ಟಿಕೋನ ವರದಿ. ವರ್ಲ್ಡ್ ಎಂಪ್ಲಾಯ್ಮೆಂಟ್ ಸೊಸೈಟಿ ವರದಿ. ILO ವರದಿ ಮಾಡ್ತದೆ. ಅಂತಾರಾಷ್ಟ್ರೀಯ ಗ್ರಾಹಕರ ಹಕ್ಕು ಡಿಸೆಂಬರ್ 24. ಫೂಟ್ ಅಂದ್ರೆ ಪಾದ. ಪ್ರಸ್ತುತ ಹಣಕಾಸು ಆಯೋಗ ಅಧ್ಯಕ್ಷರು ನೋಡಬೇಕು. ಕರ್ನಾಟಕ ಹಣಕಾಸು ಆಯೋಗ ಅಧ್ಯಕ್ಷರು ನೋಡಬೇಕು. ಕನ್ನಡ ಪರ್ಯು. IMF ಮತ್ತು ವಿಶ್ವ ಬ್ಯಾಂಕ್ ಬ್ರಿಟನ್ ವುಡ್ ಸಮ್ಮೇಳನ ಸ್ಥಾಪಿಸಲಾಯಿತು. ಲಾಫರ್ ಕರ್ವ್ ರೇಖೆ ತೆರಿಗೆ ದರ ತೆರಿಗೆ ಆದಾಯ ನಡುವಿನ ಸಂಬಂಧ ತಿಳಿಸುತ್ತದೆ. GNP ಮೈನಸ್ DC ಕಳೆದಾಗ NNP ಬರ್ತದೆ. ಹಣದುಬ್ಬರ ನಿಯಂತ್ರಿಸಲು ಹಣ ಅಮಾನ್ಯೀಕರಣ ಮಾಡಬೇಕು. ಹಣದುಬ್ಬರ ನಿಯಂತ್ರಿಸಬೇಕಂದ್ರೆ ಹಣ ಅಮಾನ್ಯೀಕರಣ ಮಾಡಬೇಕು. ಹಣಕಾಸು ನಿಯಂತ್ರಣ ಸೆಬಿ, IRDA, PFRDA. ವಿನಿಮಯ ದರ ಕೊಳ್ಳುವ ಶಕ್ತಿಯ ಸಮಾನತೆ ಸಿದ್ಧಾಂತ ಗುಸ್ತಾವ್ ಕ್ಯಾನ್ಲೆ. ಫಾರ್ವರ್ಡ್ ಮಾರ್ಕೆಟ್ ಸಣ್ಣ ಮತ್ತು ದೀರ್ಘಾವಧಿ 2. ಇಸ್ರೋ ಸ್ಥಾಪನೆ 1969ರಲ್ಲಿ. ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಅಧ್ಯಯನದಲ್ಲಿ ಮ್ಯಾಕ್ರೋ ಮತ್ತು ಮ್ಯಾಕ್ರೋ ಸಿದ್ಧಾಂತ ಬಳಕೆ. ಹಣದುಬ್ಬರ ಹೆಚ್ಚಾದಾಗ ಅಲ್ಪಾವಧಿ ಫಿಲಿಪ್ಸ್ ರೇಖೆ ಬಲಕ್ಕೆ ತಿರುಗುತ್ತದೆ. ಹಣದುಬ್ಬರ ಹೆಚ್ಚಾದಾಗ ಅಲ್ಪಾವಧಿ ಫಿಲಿಪ್ಸ್ ರೇಖೆ ಬಲಕ್ಕೆ ತಿರುಗುತ್ತದೆ. ಹಣಕಾಸು ನೀತಿಯಿಂದ ನಿವ್ವಳ ರಫ್ತು ಹೆಚ್ಚಾಗುವುದು, ಆದಾಯ ಹೆಚ್ಚಾಗುವುದು, ಖರ್ಚು ಹೆಚ್ಚಾಗುವುದು, ವಿನಿಮಯ ದರ ಹೆಚ್ಚಾಗುವುದು. ಪರಸ್ಪರ ಸಂಬಂಧ ಅಸ್ಥಿರ ನಡುವೆ ಮಟ್ಟವನ್ನು ನಿರ್ಧರಿಸುತ್ತದೆ. ಲೂ ಚೌ ಹೇಳಿದ್ದೆ. 2 ಪ್ರಮಾಣ ನಡುವೆ ಸಮಾನತೆಯನ್ನು ನೆಟ್ ಎನ್ನುವರು. ಸಾಲ ಕಾಮಲ್ ಜೋಡಿಯನ್ನು ಮಾಟ್ರಸ್ ಎನ್ನುವರು. ಔಟ್ ಇನ್ಪುಟ್ ಕಂಡುಹಿಡಿದಿದ್ದು 1951. RBIದು ಇಂಡಿಯನ್ದು ಕರೆನ್ಸಿ ರುಪಿ, UKದು ಇಂಗ್ಲೆಂಡ್ದು ಪೌಂಡ್, USದು ಡಾಲರ US ಡಾಲರ್, ಜರ್ಮನಿದು ಯುರೋ, ಜಪಾನ್ದು ಯೆನ್, ಚೀನಾದು ರೆನ್ಮಿನ್ಬಿಯಾನ್, ರಷ್ಯಾದು ರುಬೆಲಾ. ಕರೆನ್ಸಿ ರೂಪಾಯಿಗಳು